ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್. ಅನೇಕ ರೀತಿಯ ಯೂಸ್ಫುಲ್ ಟಿಪ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಕೆಲವೊಮ್ಮೆ ನಾವು ಹಾಲಿನ ಪಾತ್ರೆಯಲ್ಲಿ ಹಾಲನ್ನು ಜಾಸ್ತಿ ಬಿಸಿ ಮಾಡಿ ಇಟ್ಟಿರ್ತೀವಿ, ತಡ ಹಿಡಿದ್ಬಿಟ್ಟಿರುತ್ತೆ. ನೆಕ್ಸ್ಟ್ ಟೈಮು ಅದನ್ನು ಬಿಸಿ ಮಾಡಬೇಕಾದ್ರೆ ಒಂಥರ ಸೌಂಡ್ ಬರ್ತಾ ಇರುತ್ತೆ. ಹಾಗೆಯೇ ಹಾಲು ಉಕ್ಕೋ ಚಾನ್ಸ್ ಕೂಡ ಇರುತ್ತೆ. ಆ ಥರ ಆಗಬಾರ್ದು ಅಂದಾಗ ನಾವು ಸ್ಪೂನಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದರೆ ಹಾಲು ಉಕ್ಕೋದಿಲ್ಲ, ಹಾಗೆ ಅದು ಸೌಂಡ್ ಕೂಡ ಬರೋದಿಲ್ಲ. ಟ್ರೈ ಮಾಡಿ ನೋಡಿ. ನೀವೇನಾದರೂ ವೆಯ್ಟ್ ಗೇನ್ ಆಗಿದ್ದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಿ ತರಕಾರಿಗಳನ್ನು ಸ್ಟೀಮ್ ಮಾಡಿ ತಗೋಬೋದು. ಈ ರೀತಿ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಹಾಗೆಯೇ ಪ್ರೋಟೀನ್ ಬೇಕು ಅಂತ ಹೇಳಿದಾಗ ಚಿಕನ್ನ ಸ್ವಲ್ಪ ತವಾ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ಗಳನ್ನು ನಾವು ಜಾಸ್ತಿ ದಿನ ಇಡೋದಕ್ಕಾಗೋದಿಲ್ಲ, ಬೇಗ ಹುಳು ಬಂದುಬಿಡುತ್ತೆ. ಬಾದಾಮ್ ಕೂಡ ಹಾಗೆ, ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಂದು ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಜಾಸ್ತಿ ಇದ್ದಾಗ ಅದನ್ನು ಸ್ವಲ್ಪ ಈ ಥರ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಅದು ಹುಳು ಆಗೋದಿಲ್ಲ. ಕೆಲವೊಮ್ಮೆ ನಾವು ನೀರಲ್ಲಿ ನೆನೆ ಹಾಕಿ ಇಟ್ಟಿರ್ತೀವಲ್ವ, ಸಿಪ್ಪೆ ತೆಗೆದಾಗ ಗೊತ್ತಾಗುತ್ತೆ, ಫುಲ್ ಹೋಳ್ ಥರ ಆಗಿರುತ್ತೆ. ಹಾಗೆ ತಿಂದಾಗ ಅದರ ಟೇಸ್ಟ್ ಕೂಡ ಬೇರೆ ಥರ ಇರುತ್ತೆ. ಆದಷ್ಟು ಇದನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಈ ಥರ ನಾವು ಸ್ವಲ್ಪ ಅದನ್ನು ಫ್ರೈ ಮಾಡಿ ಕಂಟೈನರಲ್ಲಿ ಹಾಕಿ ಇಡೋದ್ರಿಂದ ಹುಳು ಆಗೋದಿಲ್ಲ. ಹಾಗೆಯೇ ಸ್ವಲ್ಪ ಅದಕ್ಕೆ ಸಕ್ಕರೆನ ಹಾಕಿ ಇಡೋದ್ರಿಂದ ಡ್ರೈ ಆಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಒಂದು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಒಂದು ಸಲ ತಂದು ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಜಾಸ್ತಿ ಪ್ರಮಾಣದಲ್ಲಿ ಇಟ್ಟರೆ ಹಾಳಾಗೋ ಚಾನ್ಸು ತುಂಬಾ ಇರುತ್ತೆ. ಚಾಕುನ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ಬರುತ್ತೆ ಅಲ್ವಾ, ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಪೋರ್ಷನ್ನ ಕಟ್ ಮಾಡಿ ಒಂದೊಂದು ಸಲ ಸಿಂಕ್ ಏನಾಗಿರುತ್ತೆ ಅಂದರೆ ಕಟ್ಕೊಬಿಟ್ಟಿರುತ್ತೆ, ನೀರು ಕೆಳಗಡೆ ಹೋಗ್ತಾ ಇರಲ್ಲ, ಏನು ಮಾಡಿದರೂ ಹೋಗ್ತಾ ಇರಲ್ಲ. ಅಂಥ ಟೈಮಲ್ಲಿ ನೋಡಿ ಈ ರೀತಿಯಾಗಿ ಮಾಡ್ತಾ ಬನ್ನಿ. ಆವಾಗ ಸಿಂಕಲ್ಲಿ ನೀರು ಕಟ್ಕೊಳ್ಳೋದಿಲ್ಲ, ನೀಟಾಗಿ ನೀರು ಕೆಳಗಡೆ ಹೋಗುತ್ತೆ. ಗೋಡಂಬಿನ ನಾವು ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಸ್ವಲ್ಪ ಅದನ್ನು ವಾಶ್ ಮಾಡಿ ಯೂಸ್ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು. ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ಅದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಒಣಗಿಸಿ ಮತ್ತೆ ನಾವು ಸ್ವಲ್ಪ ಅದನ್ನು ಈ ಥರ ಫ್ರೈ ಮಾಡಿ ಕಂಟೈನರಲ್ಲಿ ಹಾಕಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆ ಹುಳು ಕೂಡ ಆಗೋದಿಲ್ಲ. ಗೋಡಂಬಿ ಅಂತೂ ತುಂಬಾ ಬೇಗ ಹಾಳಾಗಿಬಿಡುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳಿ, ಸ್ವಲ್ಪ ಬಿಸಿ ಮಾಡಿ ಕಂಟೈನರಲ್ಲಿ ಹಾಕಿಟ್ರೆ ತುಂಬ ದಿನ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಸಂಜೆ ಟೈಮಲ್ಲಿ ಕಾಫಿ ಜೊತೆ ಈ ರೀತಿಯಾಗಿ ನಾವೊಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು. ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾ ಬೀಜನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನಾವು ಸ್ಟವ್ನ ಆಫ್ ಮಾಡಿ ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಖಾರ ಪುಡಿ ಹಾಗೆಯೇ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಕಡಲೆಪುರಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಕಡಲೆಪಪ್ಪು ಅಥವಾ ಉರಿಗಡಲೆ ಪೌಡರು ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಜೊತೆಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಕ್ಯಾರೆಟ್ನ ತುರ್ದು ಹಾಕ್ಕೋಬೋದು, ಹಾಗೆ ನಿಂಬೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೋಬೋದು, ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ನಾವು ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಇಕ್ಲ ಬರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಈ ಥರ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಕೆಲವೊಂದು ಸಲ ನಾವು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಕಾಳುಗಳಾಗಿರ್ಬೋದು ಅಥವಾ ಈ ಥರ ಮಂಡಕ್ಕಿಗಳನ್ನಾಗಿರ್ಬೋದು ಇಟ್ಟಿರ್ತೀವಿ. ಇದನ್ನು ಸ್ಟೋರ್ ಮಾಡಿಟ್ರೆ ಹಾಗೆಯೇ ಇಟ್ಟಾಗ ಏನಾಗುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಬದಲಾಗಿ ಈ ಥರ ಇಕ್ಲನ ನಾವು ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಮಾಡೋದ್ರಿಂದ ಫುಲ್ ಪ್ಯಾಕ್ ಆಗುತ್ತೆ. ಅದು ಗಾಳಿ ಸ್ವಲ್ಪ ಕೂಡ ಒಳಗಡೆ ಹೋಗೋದಿಲ್ಲ. ನಾವೇನು ವಸ್ತುನ ಹಾಕಿಟ್ಟಿರ್ತೀವಲ್ವ ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. ಈ ಥರ ಟ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡೋದ್ರಿಂದ ಎಲ್ಲೂ ಕೂಡ ಲೀಕ್ ಆಗಲ್ಲ, ಗಾಳಿ ಕೂಡ ಒಳಗಡೆ ಹೋಗೋದಿಲ್ಲ. ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು. ಅರ್ಜೆಂಟಾಗಿ ಚಪಾತಿನ ಕಲಿಸ್ಕೋಬೇಕು ಅಂದರೆ ನೀವು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಮಿಕ್ಸಿ ಜಾರಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಚಪಾತಿ ಇಟ್ಟು ಹಾಗೆ ಸ್ವಲ್ಪ ಉಪ್ಪು ಜೊತೆಗೆ ನೀರನ್ನು ಒಂದು ಕರೆಕ್ಟ್ ಮೆಸರ್ಮೆಂಟಲ್ಲಿ ಹಾಕಿದ್ರೆ ಬೇಗನೆ ಈ ಥರ ನಾವು ಗೋಧಿ ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ತುಂಬಾ ಈಸಿ ಆಗುತ್ತೆ. ಅರ್ಜೆಂಟಲ್ಲಿ ಇರ್ತೀವಿ,
ಕಲಿಸೋದಕ್ಕೆ ಟೈಮ್ ಇರಲ್ಲ, ಅಂಥ ಟೈಮಲ್ಲಿ ನಾವು ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ, ಒಂದೇ ನಿಮಿಷದಲ್ಲಿ ರೆಡಿಯಾಗೇ ಬಿಡುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಹಾಗೆಯೇ ನಾವು ಜಾಸ್ತಿ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿದ್ರೆ ಅದು ಆಗೋದಿಲ್ಲ. ಆದಷ್ಟು ನೋಡಿಕೊಂಡು ಒಂದು ಕರೆಕ್ಟಾಗಿರೋ ಮೆಸರ್ಮೆಂಟಲ್ಲಿ ನೀರನ್ನು ಹಾಕ್ಕೋಬೇಕು. ಆವಾಗ ಒಂದೇ ಸಲಕ್ಕೆ ಆಗಿಬಿಡುತ್ತೆ. ತುಂಬ ಅರ್ಜೆಂಟಲ್ಲಿದ್ದಾಗ, ಜಾಸ್ತಿ ಟೈಮ್ ಇಲ್ಲ ಅಂದಾಗ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಸ್ವಲ್ಪ ಬೇಕು ಅಂದಾಗ ಚಿಕ್ಕದಾಗಿರೋ ಮಿಕ್ಸಿ ಜಾರು, ಹಾಗೆ ಜಾಸ್ತಿ ಬೇಕು ಅಂದಾಗ ದೊಡ್ಡದಾಗಿರೋ ಮಿಕ್ಸಿ ಜಾರಲ್ಲಿ ನಾವು ಟ್ರೈ ಮಾಡ್ಕೋಬೋದು. ನಾವು ಚಪಾತಿ, ರೊಟ್ಟಿಗೆಲ್ಲ ಈ ಥರ ತವಾಗಳನ್ನು ಯೂಸ್ ಮಾಡ್ತಾ ಇರ್ತೀವಿ, ಕಬ್ಬಿಣದ್ದು. ನೋಡಿ, ಇಲ್ಲಿ ಸ್ಕ್ರೂ ಎಲ್ಲ ಏನೂ ಕೊಟ್ಟಿರಲ್ಲ, ಹಾಗೇ ಇಡೀ ಹಾಕ್ಬಿಟ್ಟಿರ್ತಾರೆ. ಇದು ಅಷ್ಟೇನು ಸೇಫ್ ಅಲ್ಲ ಅಂದ್ಕೋತೀನಿ. ಆದಷ್ಟು ಈ ಥರ ತವಗಳಿದ್ರೆ ಸ್ವಲ್ಪ ಸೇಫಾಗಿ ನೋಡ್ಕೊಳ್ಳಿ. ಕೈ ಅಥವಾ ಕಾಲುಗಳ ಮೇಲೆ ಬೀಳೋ ಚಾನ್ಸ್ ಇರುತ್ತೆ. ಬಿಸಿಯಾಗಿರುತ್ತೆ ಅಲ್ವಾ, ನಮಗೆ ಗೊತ್ತಾಗಲ್ಲ. ಸ್ಕ್ರೂ ಇದ್ದರೆ ಗೊತ್ತಾಗುತ್ತೆ ಲೂಸ್ ಆಗಿರುತ್ತೆ ಅಥವಾ ಟೈಟ್ ಇರುತ್ತೆ ಅಂತ. ಬಟ್ ಈ ಥರ ಇದ್ದಾಗ ನಮಗೆ ಗೊತ್ತಾಗೋದಿಲ್ಲ. ಆದಷ್ಟು ಲೆಫ್ಟ್ ಅಥವಾ ರೈಟ್ ಸೈಡಲ್ಲಿ ಇಟ್ಕೊಳ್ಳಿ, ಸ್ಟ್ರೈಟಾಗಿ ಇಡೋಕೆ ಹೋಗಬೇಡಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.